ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೇ ರಾಮಾಯಣ ಗ್ಲಿಮ್ಸ್ ನೋಡ್ಕೊಂಡ್ ಬಂದವರು ಸಖತ್ತಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರ ಫಸ್ಟ್ ಟೈಮ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಗ್ಲಿಮ್ಸ್ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಬಿಟ್ಟಿದ್ದಾರೆ. 2 ನಿಮಿಷ 38 ಸೆಕೆಂಡ್ ಇರುವಂತ ಈ ಗ್ಲಿಮ್ಸ್ ಅಲ್ಲಿ ಏನಿದೆ, ನಾನು ಅದಕ್ಕೆ ತಾನೇ ಬಂದಿರೋದು ಹೇಳೋದಕ್ಕೆ. ನನಗೆ ಸ್ಟಾರ್ಟಿಂಗ್ ಕಣ್ ಕುಕ್ಕಿದ್ದು VFX ಮತ್ತೆ ಮೇಕಿಂಗ್, ಹಾಗೆ ಇನ್ನೂ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಈ ಮೂರ್ ಬಗ್ಗೆ ಹೇಳಲೇಬೇಕು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಟೋಟಲ್ ಟೀಮ್ ವರ್ಕ್ ಅಂತಾನೆ ಹೇಳ್ಬೇಕು. ಇದು ಗೊತ್ತಲ್ಲ ಯಾವ್ದು ಪ್ರೊಡ್ಯೂಸ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು IMX ಅವರು ಪ್ರೊಡ್ಯೂಸ್ ಮಾಡ್ಕೊಂಡು, ಹಾಗೆ ನಮ್ಮ ಇಂಡಿಯಾ ಸಂಸ್ಥೆಗಳು ಕೆಲವು ಕೈ ಜೋಡಿಸಿದ್ದಾರೆ. ಇದು ಈ ವರ್ಷ 2026 ದಿವಾಳಿಯಲ್ಲಿ ರಿಲೀಸ್ ಆಗುತ್ತೆ. ಬನ್ನಿ ಗ್ಲಿಮ್ಸ್ ಅಲ್ಲಿ ಹೇಳ್ಬಿಡ್ತೀನಿ, ರಿಲೀಸ್ ಮುಂದೆ ಹೇಳ್ತೀನಿ. ಗ್ಲಿಮ್ಸ್ ಅಲ್ಲಿ ಏನಿದೆ, ಸ್ಟಾರ್ಟಿಂಗ್ VFX ಮತ್ತು ಮೇಕಿಂಗ್ ನ ತೋರಿಸಿದ್ದಾರೆ. ಸ್ಟಾರ್ಟಿಂಗ್ ಸೀನೆ ನನಗಂತೂ ಅಷ್ಟು ಸಖತ್ತಾಗಿ ಇಷ್ಟ ಆಗೋಯ್ತು. ಅಷ್ಟು ಸಖತ್ VFX ಮತ್ತೆ ಮೇಕಿಂಗ್ ನ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ಕತೆ 5,000 ವರ್ಷಗಳ ಹಿಂದಿನ ಕತೆ. ಅವಾಗಿನ ಮೇಕಿಂಗ್ ಯಾವ ತರ ಇತ್ತು ಅದನ್ನ ಈ ತರ ತೋರಿಸಲೇಬೇಕು. ಅದಕ್ಕೋಸ್ಕರ ಮೇಕಿಂಗ್ ಗೆ ನಾನು ಇಷ್ಟಪಟ್ಟೆ. ಅಷ್ಟು ಸಖತ್ ಮೇಕಿಂಗ್ ನ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಒಂದು ಸೆಟ್ ಹಾಕಿದ್ದಾರೆ. ರಾಮ ಎಂಟ್ರಿ ಕೊಡ್ತಾನೆ ಮನೆಯೊಳಗೆ, ಅದು ಒಂದು ಸೆಂಟ್ರ್ ಒಂದು ಚಕ್ರ ಬರುತ್ತೆ. ಆ ಚಕ್ರ ನನಗೆ ಫಿದಾ ಬಿಟ್ಟಾಗ ಅಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಕಿಂಗ್ ಅಂದ್ರೆ ನನಗೆ ತುಂಬಾ ಖುಷಿಯಾಗಿ ಹೋಯ್ತು. VFX ಅಂದ್ರೆ ನೆಕ್ಸ್ಟ್ ಲೆವೆಲ್. ಒಂದು ಜಿಂಕೆ ಬರುತ್ತೆ, ಹಾಗೆ ಒಂದು ರಾಕ್ಷಸ ಪ್ರಾಣಿ ಬರುತ್ತೆ. VFX ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬಾನೇ ಇನ್ನೂ ಕಣ್ ಹೋಗ್ತಾ ಇರೋದು ಏನಪ್ಪಾ ಅಂದ್ರೆ ಮೇಕಿಂಗ್ ಅಷ್ಟು ಸಖತ್ತಾಗಿದೆ. ಯಾಕಂದ್ರೆ ಒಂದು ಸಿನಿಮಾಗೆ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಗಿನ ಕಾಲದಲ್ಲಿ ಯಾವ ತರ ಇತ್ತು ಇದು ಪ್ಲೇಸ್, ಅದನ್ನ ಇವಾಗ ಮೇಕಿಂಗ್ ಅಲ್ಲಿ ತೋರ್ಸ್ಬೇಕಂದ್ರೆ ನಾಟ್ ಈಸಿ. ಅಷ್ಟು ಸಖತ್ತಾಗಿದೆ ಮೇಕಿಂಗ್ ಮಾತ್ರ. ಹಾಗೆ ಮ್ಯೂಸಿಕ್ ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಕೆಲವೊಂದು ಸೀನ್ಗಳು ಬರ್ತವೆ, ಆ ಸೀನಿಗೆ ತಕ್ಕಂಗ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಹಾಗೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಾಮಂದು ರಥ ಬರುತ್ತೆ. ಆ ರಥ ಚಿನ್ನದ ಗುರು, ಎಷ್ಟು ಅಂದ್ರೆ ಕ್ವಾಲಿಟಿ ಎಷ್ಟು ಸಖತ್ತಾಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಮತ್ತೆ ಮೇಕಿಂಗ್ ಸಖತ್ ತೋರಿಸಿದ್ರೆ ಬರಪ್ಪ ನಿಜವಾಗ್ಲೂ ಎಂಟ್ರಿ ಆತ ಅನ್ಬೇಕು. ಅಷ್ಟು ಸಖತ್ತಾಗಿ ಎಡಿಟಿಂಗ್ ಆಗಿದೆ, ಅಷ್ಟು ಸಖತ್ತಾಗಿ ಮೂಡಿ ಬಂದಿದೆ. ಹಾಗೆ ಇನ್ನೊಂದ್ ಸೀನ್ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ. ರಾಮನ ಒಂದು ರಾಕ್ಷಸ ಪ್ರಾಣಿ ಬೆನ್ನತ್ತಿ ಬರುತ್ತೆ. ಆ ಸೀನ್ ಎಷ್ಟು ಸಖತ್ತಾಗಿದೆ ಅಂದ್ರೆ VFX ಅನ್ಸೋದೇ ಇಲ್ಲ ಗುರು, ಅಷ್ಟು ಸಖತ್ ತೋರಿಸಿದ್ದಾರೆ. ಹಾಗೆ ಮೇಕಿಂಗ್ ಅಂದ್ರು ಅಷ್ಟು ಸಖತ್ತಾಗಿದೆ. ಯಾಕಂದ್ರೆ ಕೆಲವೊಂದು ರಾಮನ ದೃಶ್ಯಗಳು ಹಾಕಿದ್ದಾರೆ. ಸೀನ್ ಬಾಣ ಬಿಡೋದು ಜಿಂಕೆಗೆ ನೆಕ್ಸ್ಟ್ ಲೆವೆಲ್ ತೋರಿಸಿದ್ರೆ, ಆ ಜಿಂಕೆನ ರಾವಣ ಆಗಿರ್ತಾನೆ, ಅದಕ್ಕೋಸ್ಕರ ಬಾಣನ ಬಿಡ್ತಾರೆ. ಆ ಒಂದು ಕೆಲವೊಂದು ದೃಶ್ಯಗಳು ಅದಾವಲ್ಲ, ತುಂಬಾ ಖುಷಿ ಕೊಡ್ತೇವೆ. ಹಾಗೆ ನೆಕ್ಸ್ಟ್ ನಮ್ಮ ರಾವಣ, ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ ಗುರು. ಗೊತ್ತಲ್ಲ ನಿಮ್ಗೆ ಎಷ್ಟು ಆ ಏನದು ಇಂಟ್ರೆಸ್ಟಿಂಗ್, ಗೊತ್ತಲ್ಲ ಅವ್ರು ಎಷ್ಟು ಡೆಡಿಕೇಶನ್ ಅಂತ ಹೇಳ್ಬಿಟ್ಟು. ಅಷ್ಟು ಸಖತ್ ಡೆಡಿಕೇಶನ್ ಕೊಟ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಇದರಲ್ಲಿ. ಜಸ್ಟ್ ಇದನ್ನ ಬ್ಯಾಕ್ ಗ್ರೌಂಡ್ ಕ್ಲಿಪ್ ಅಲ್ಲಿ ತೋರಿಸಿದಾರೆ, ಅವ್ರ ವಾಕ್ ಸ್ಟೈಲ್ ನ. ಹಾಗೆ ಅವರ ರಥ ಗೊತ್ತಲ್ಲ, ಪುಷ್ಪಕ ವಿಮಾನ, ಅದನ್ನಂತೂ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ ಮೇಕಿಂಗ್ ಅಲ್ಲಿ. ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ನಾನು ಯಾವ್ದೋ ಹೂ ಅಂದ್ಕೊಂಡಿದ್ದೆ, ಅಂದ್ರೆ ಹೂ ತರನೇ ಇದೆ ಗುರು. ಮೋಡದಲ್ಲಿ ಬರ್ತಾ ಇರುತ್ತೆ ಆ ಒಂದು ವಿಮಾನ. ಎಷ್ಟು ಸಖತ್ತಾಗಿದೆ ಅಂದ್ರೆ ಆ ಸೀನ್ ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಸಖತ್ತಾಗಿದೆ. ಇನ್ನು ಮೂವಿಲಿ ಯಾವ ತರ ಇದೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಕಣ್ ಕುಕ್ಬಿಡ್ತು ನನಗಂತೂ. ಹಾಗೆ ಇದರಲ್ಲಿ ನಮ್ಮ ರಣವೀರ್ ಕಪೂರ್ ಅವರು ರಾಮನ ಕ್ಯಾರೆಕ್ಟರ್ ಆಗ್ಬಿಟ್ಟು ಮಾಡಿದ್ದಾರೆ. ಇನ್ನು ಬೇರೆ ಕ್ಯಾರೆಕ್ಟರ್ಗಳು ಯಾವ ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ಗ್ಲಿಂಪ್ಸ್ ಅಲ್ಲಿ ತೋರಿಸಿದ್ರೆ 2 ಕ್ಯಾರೆಕ್ಟರ್ ಅಷ್ಟೇ, ರಾಮ ಮತ್ತು ರಾವಣ ತೋರಿಸಿದ್ದಾರೆ. ಆದ್ರೆ ಅವ್ರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ VFX ಮತ್ತೆ ಮೇಕಿಂಗ್ ತೋರಿಸಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ನನಗೆ ಸ್ಟಾರ್ಟಿಂಗ್ ಇದ್ದ ಮೇಕಿಂಗ್, VFX, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ರಾಮನ್ ಕ್ಯಾರೆಕ್ಟರ್, ಹಾಗೆ ಒಂದು ರಾಕ್ಷಸ ಪ್ರಾಣಿ ಮತ್ತೆ ಒಂದು ಜಿಂಕೆ ಮತ್ತೆ ನಮ್ಮ ರಾವಣ ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಇದಿಷ್ಟು ಮೇಕಿಂಗ್ ಅಲ್ಲಿ ತೋರಿಸಿರೋದು ಗ್ಲಿಮ್ಸ್ ಅಲ್ಲಿ. ಗ್ಲಿಮ್ಸ್ ಅಲ್ಲಿ ತೋರಿಸಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ 2 ನಿಮಿಷ 38 ಸೆಕೆಂಡ್ ಇರುವಂತ ಈ ವಿಡಿಯೋ ಮಾತ್ರ ಎಲ್ಲೂ ಬೋರ್ ಅನ್ಸಲ್ಲ. ನಿಮಗೆ ಕ್ಯೂರಿಯಾಸಿಟಿ ಅಂದ್ರೆ ಬಿಲ್ಡ್ ಮಾಡೋಂತ ಗ್ಯಾರಂಟಿ. ಅಷ್ಟು ಸಖತ್ತಾಗಿದೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಬಿಟ್ಟು ಖುಷಿ ಪಡಿ. ಹೆಮ್ಮೆಯ ಸಿನಿಮಾ ನಮ್ಮ ಇಂಡಿಯಾದ್ದು. ಈ ವರ್ಷನೇ ರಿಲೀಸ್ ಆಗುತ್ತೆ 2026 ದಿವಾಳಿ ಸ್ಪೆಷಲ್. ಮುಂದಿನ ವರ್ಷ ಭಾಗ 2, ಅದು ದಿವಾಳಿಗೆ 2027 ಇದಿಷ್ಟು ಗ್ಲಿಮ್ಸ್ ಅಲ್ಲಿ ತೋರಿಸಿರೋದು ನಾನ್ ನಿಮಗೆ ಹೇಳಿದ್ದು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.